Welcome to Basveshwara ITI College, Raichur. My name is Premila Kumari, electrician JT in Basveshwara ITI College, Raichur. So already admissions have started. If you want to take admissions in the Basveshwara ITI College or in Sir M. Vishweshwara ITI College, Raichur, so you can contact directly to the principal, Manjunath sir. Contact number 9972 999 So today I am going to discuss about motor generator set, means in short form we call it as a MG set. So what do you mean by motor generator set? As you can see, the construction of motor generator set. So motor generator set refers to a composite device consisting of a motor and a generator. So ಇಲ್ಲಿ motor generator set ಅನ್ನೋದು ಒಂದು ಕಾಂಪೋಸಿಟ್ ಡಿವೈಸ್ ಅಂದರೆ ಇದರಲ್ಲಿ ಎರಡು ಬರ್ತವೆ ಮಿಷಿನ್ಸ್, ಒಂದು ಮೋಟಾರ್ ಇನ್ನೊಂದು ಜನರೇಟರ್, ಅವೆರಡು ಮೆಕ್ಯಾನಿಕಲಿ ಕನೆಕ್ಟ್ ಆಗಿರುತ್ತೆ, ಕಪಲ್ಡ್ ಆಗಿರುತ್ತೆ. ಸೊ ಥ್ರೂ ದ ಒಂದು ಕಾಮನ್ ಶಾಫ್ಟ್ ಇಂದ ಅಂಥದನ್ನು ಏನಂತ ಕರೀತಾರೆ, ಮೋಟಾರ್ ಜನರೇಟರ್ ಸೆಟ್. ಸೊ ಇಟ್ ಈಸ್ ನಥಿಂಗ್ ಬಟ್ ಅ ಕಾಂಪೋಸಿಟ್ ಡಿವೈಡ್. ಓಕೆ, ಕಾಂಪೋಸಿಟ್ ಡಿವೈಡ್ ಅಂದರೆ ಎರಡು ಮಷಿನ್ಸ್ ಕಪಲ್ಡ್ ಆಗಿರುತ್ತೆ, ಮೆಕ್ಯಾನಿಕಲಿ ಕಪಲ್ಡ್ ಆಗಿರೋದನ್ನು ಏನಂತ ಕರೀತಾರೆ, ಮೋಟಾರ್ ಜನರೇಟರ್ ಸೆಟ್ ಅಂತ ಕರೀತಾರೆ. ಸೊ ಪ್ರಾಕ್ಟಿಕಲಿ ಮೋಟಾರ್ ಜನರೇಟರ್ ಸೆಟ್ ಇಸ್ ಎ ಸಿಸ್ಟಮ್. ಸೊ ಇದು ಒಂದು ಇಟ್ ಈಸ್ ಒನ್ ಟೈಪ್ ಆಫ್ ಎ ಸಿಸ್ಟಮ್ ವೇರ್ ಎ ಮೋಟಾರ್ ಆ್ಯಂಡ್ ಎ ಜನರೇಟರ್ ಆರ್ ಕನೆಕ್ಟೆಡ್. ಓಕೆ, where a motor or a generator connected or rather placed in a single circuit. Okay, motor or generatorನ ಸಪ್ರೇಟಾಗಿ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಅಂದರೆ ಅವೆರಡನ್ನ ಸಿಂಗಲ್ ಸರ್ಕ್ಯೂಟಲ್ಲೇ ಅದನ್ನು ಕನೆಕ್ಟ್ ಮಾಡೋ ಎರಡು ಅಂದರೆ ಟೂ ಟೈಪ್ಸ್ ಇರ್ಬೋದು. ಬೇರೆ ಮೋಟರ್ ಜನರೇಟರ್ ಆರ್ ಕನೆಕ್ಟೆಡ್, ಮೋಟರ್ನ ಮತ್ತು ಜನ್ರೇಟರ್ನ ಕನೆಕ್ಟ್ ಮಾಡಿ ಅಲ್ಲಿಂದ ಏನು ಮಾಡ್ತಾರೆ, ಮೋಟಾರ್ ಜನ್ರೇಟರ್ ಸೆಟ್ ಅಂತ ನಾವು ಕರಿಬೋದು. ಅಥವಾ ಒಂದೇ ಸಿಂಗಲ್ ಸರ್ಕ್ಯೂಟಲ್ಲಿ ಈ ಮೋಟಾರ್ನ ಜನ್ರೇಟರ್ನ ಕನೆಕ್ಟ್ ಮಾಡಿರ್ತಾರೆ. ಸೊ ಇಟ್ ಈಸ್ ಎ ಡಿವೈಸ್. ಇದು ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಎ ಡಿವೈಸ್ ಟು ಕನ್ವರ್ಟ್ ಎಲೆಕ್ಟ್ರಿಕಲ್ ಪವರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಸೊ ಒಂದು ಡಿವೈಸ್ ಯಾವ ಥರ ಈಗ ಟ್ರಾನ್ಸ್ಫಾರ್ಮರ್ ಒಂದು ಪ್ಲೇಸಿಂದ ಅನದರ್ ಪ್ಲೇಸಿಗೆ ಎನರ್ಜಿನ ಯಾವ ಥರ ಟ್ರಾನ್ಸ್ಮಿಟ್ ಮಾಡುತ್ತೋ, ಅದೇ ಥರ ಈ ಮೋಟಾರ್ ಜನ್ರೇಟರ್ ಸೆಟ್ ಅನ್ನೋದು ಇಲ್ಲಿ ಏನು ಮಾಡುತ್ತೆ ಅಂದರೆ, ಪವರ್ ಅನ್ನೋದನ್ನು ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಓಕೆ, ಒಂದು ಫಾರ್ಮಿನ ಅನದರ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು ಈ ಒಂದು ಡಿವೈಸ್ ಎಮ್ ಡಿ ಸೆಟ್. ಅಂದರೆ ಲೈಕ್ ಈಗ ಎ ಸಿ, ಫಿಕ್ಸ್ಡ್ ಎ ಸಿ ಪವರ್ ಇರ್ಬೋದು, ಅದನ್ನು ಡಿ ಸಿಯಲ್ಲಿ ಕನ್ವರ್ಟ್ ಮಾಡೋದು, ಆ ಥರ ಒಂದು ಡಿಫ್ರೆಂಟ್ ಫಾರ್ಮ್ಸಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ಪವರ್ ಅನ್ನೋದನ್ನು ಕನ್ವರ್ಟ್ ಮಾಡುತ್ತೆ. ನೆಕ್ಸ್ಟ್ ಏನಂದರೆ, ದಿಸ್ ಈಸ್ ಮೇನ್ಲಿ ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಪವರ್ ಟು ಎನಿ ಅದರ್ ಟೈಪ್ ಆಫ್ ಪವರ್. ಸೊ ಇಲ್ಲಿ ನಾವು ಇಲ್ಲಿ ಏನು ಮೋಟಾರ್ ಜನರೇಟರ್ ಸೆಟ್ಟಲ್ಲಿ ಒಂದು ಎಲೆಕ್ಟ್ರಿಕಲ್ ಪವರ್ ಅನ್ನೋದು ಏನಿರುತ್ತಲ್ವ, ಎನಿ ಅದರ್ ಟೈಪ್ ಆಫ್ ಪವರಲ್ಲಿ ಅದನ್ನು ಕನ್ವರ್ಟ್ ಮಾಡುತ್ತೆ. ಅಂದರೆ ಮೇನ್ ಎಮ್ ಜಿ ಸೆಟ್ ಏನು ಮಾಡುತ್ತೆ ಅಂದರೆ, ಎಲೆಕ್ಟ್ರಿಕಲ್ ಪವರ್ನ ಅದರ್ ಟೈಪ್ ಆಫ್ ಪವರಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ಈ ಒಂದು ಮೋಟಾರ್ ಜನರೇಟರ್ ಸೆಟ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಟೋಟಲಿ ಮೋಟಾರ್ ಜನರೇಟರ್ ಸೆಟ್ ಈಸ್ ನಥಿಂಗ್ ಬಟ್ ಎ ಕಾಂಪೋಸಿಟ್ ಡಿವೈಸ್. ಓಕೆ, ಇಟ್ ಈಸ್ ಅ ಕಾಂಪೋಸಿಟ್ ಡಿವೈಸ್ consisting of a motor and generator mechanically coupled together. Next, so as you can see, this is a pictorial representation of MG set. Okay, so idra theory ಏನು ಅಂದರೆ, ಮೋಟಾರ್ ಜನರೇಟರ್ ಸೆಟ್ ಇನ್ನೊಂದು ಏನು ಮಾಡುತ್ತೆ ಅಂದರೆ, ಇಟ್ ಈಸ್ ಆಲ್ಸೋ ಯೂಸ್ ಟು ಕನ್ವರ್ಟ್ ವೋಲ್ಟೇಜ್. ಓಕೆ, ವೋಲ್ಟೇಜ್ನ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಥವಾ ಫೇಸ್ನ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಫ್ರೀಕ್ವೆನ್ಸಿ ಪವರ್. ಓಕೆ, ಸೊ ಫ್ರೀಕ್ವೆನ್ಸಿ ಆಫ್ ಪವರ್ನ ಕನ್ವರ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಮೋಟಾರ್ ಜನರೇಟರ್ ಸೆಟ್ ಏನು ಮಾಡುತ್ತೆ ಅಂದರೆ, ಇಟ್ ಈಸ್ ಯೂಸ್ ಟು ಕನ್ವರ್ಟ್ ವೋಲ್ಟೇಜ್. ಓಕೆ, ಸೆಕೆಂಡ್ ಒನ್ ಫೇಸ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಎ ಪವರ್. ಸೊ ಇನ್ನೊಂದು ಏನು ಅಂದರೆ, ಐಸೋಲೇಷನ್ ಆಫ್ ಎಲೆಕ್ಟ್ರಿಕಲ್ ಲೋಡ್. ಓಕೆ, ಸಪ್ಲೈ ಲೈನಿಂದ ಇಕ್ವಿಪ್ಮೆಂಟ್ಸ್ನ ಐಸೋಲೇಷನ್ ಮಾಡಲಿಕ್ಕೂ ಈ ಒಂದು ಎಮ್ ಜಿ ಸೆಟ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಸೊ ಇದು ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ಎಮ್ ಜಿ ಸೆಟ್. ಆ್ಯಸ್ ಯು ಕ್ಯಾನ್ ಸಿ, ಮೋಟಾರ್ ಆ್ಯಂಡ್ ಜನರೇಟರ್ ಅಂತ ಏನಿದೆ ಅಲ್ವ, ಇಲ್ಲಿ ಡಯಾಗ್ರಾಮಲ್ಲಿ ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಮೆಕ್ಯಾನಿಕಲಿ ಯಾವ ಥರ ಕಪಲ್ಡ್ ಆಗಿದೆ ಅಂತ. ಸೊ ಇಲ್ಲಿ ಒಂದೇ ಶಾಫ್ಟ್ ಇದೆ, ಈ ಒಂದು ಶಾಫ್ಟಿಂದ ಮೋಟಾರ್ ಜನರೇಟರ್ ಅನ್ನೋದನ್ನು ಕನೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ದಿಸ್ ಇಸ್ ಅ ಇನ್ಪುಟ್ ಆ್ಯಂಡ್ ದಿಸ್ ಇಸ್ ಅ ಪವರ್ ಔಟ್ಪುಟ್. ಸೊ ಮೋಟಾರ್ ಅನ್ನೋದು ಫಸ್ಟ್ ಕನೆಕ್ಟ್ ಆಗಿರುತ್ತೆ, ಜನರೇಟರ್ ಅನ್ನೋದು ಸೆಕೆಂಡ್ ಕನೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಮೋಟಾರ್ ಅನ್ನೋದು ಓಕೆ ಸಿಂಗಲ್ ಶಾಫ್ಟಲ್ಲೇ ಕನೆಕ್ಟ್ ಆಗಿದೆ. ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಎ ಸಿಂಗಲ್ ರೋಟರ್ ಅನ್ನೋದು ಇರುತ್ತೆ. ಇದರಲ್ಲಿ ಸಿಂಗಲ್ ಶಾಫ್ಟ್, ಸಿಂಗಲ್ ರೋಟರ್ ಅನ್ನೋದು ಇರುತ್ತೆ. ಸೊ ಈ ಒಂದು ಮೋಟಾರ್ ಜನರೇಟರ್ಗೆ ನೆಸಸರಿ ಕಂಡೀಷನ್ ಆಪ್ರೇಟ್ ಮಾಡಬೇಕು. ನೆಸಸರಿ ಕಂಡೀಷನ್ ಏನು ಅಂದರೆ, ರೇಟೆಡ್ ಸ್ಪೀಡ್, ಮೋಟರಿಂದು ಮತ್ತು ಜನರೇಟರಿಂದ ರೇಟೆಡ್ ಸ್ಪೀಡ್ ಅನ್ನೋದು ಸೇಮ್ ಇರಬೇಕು. ಅವಾಗ ಮಾತ್ರ ಈ ಒಂದು ಮೋಟಾರ್ ಜನರೇಟರ್ ಸೆಟ್ ಅನ್ನೋದು ಆಪ್ರೇಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ, ದ ಡಯಾಗ್ರಾಮ್ ಆಫ್ ಅ ಮೋಟರ್ ಈಸ್ ಆಸ್ ಶೋನ್ ಇನ್ ದ ಫಿಗರ್. ಇದ್ರ ಕಂಪ್ಲೀಟ್ ಯಾವ ಥರ ಕನೆಕ್ಟ್, ಇಲ್ಲಿ ನೀವು ನೋಡ್ಬೋದು ಪವರ್ ಇನ್ಪುಟ್, ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋದು ಇನ್ಪುಟ್ ಮೋಟಾರಿಗೆ ಕೊಟ್ಟಿರ್ತಾರೆ. ಓಕೆ, ಮೋಟಾರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಇನ್ಪುಟ್ ಥರ ತೊಗೊಂಡು ಅದನ್ನು ಅದೇನು ಮಾಡುತ್ತೆ,
ಶಾಫ್ಟ್ನ ರೊಟೇಟ್ ಮಾಡ್ತೀವಿ. ಯಾವಾಗ ಶಾಫ್ಟ್ ರೊಟೇಟ್ ಆಗುತ್ತೆ, ಜನರೇಟರಿಂದ ರೋಟರ್ ಅನ್ನೋದು ಈ ಶಾಫ್ಟ್ ಮೂಲಕ ರೊಟೇಟ್ ಆಗುತ್ತೆ. ಓಕೆ, ಶಾಫ್ಟ್ ಯಾವಾಗ ರೊಟೇಟ್ ಆಗುತ್ತಾ ಈ ಶಾಫ್ಟ್ ಮೂಲಕ ಜನರೇಟರಲ್ಲಿ ಏನು ರೋಟರ್ ಇರುತ್ತೋ ಅದು ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಇಲ್ಲಿ ಜನರೇಟರಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಸೊ ಟೋಟಲಿ ಏನು ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಇನ್ಪುಟ್ ಇರುತ್ತೆ, ನಮಗೆ ಔಟ್ಪುಟ್ನು ಎಲೆಕ್ಟ್ರಿಕಲ್ ಎನರ್ಜಿ ಔಟ್ಪುಟ್ ಬರುತ್ತೆ. ಮಧ್ಯದಲ್ಲಿ ಮಾತ್ರ ಮೆಕ್ಯಾನಿಕಲ್ ಎನರ್ಜಿ ಅನ್ನೋದು ಇಲ್ಲಿ ತಗೊಳುತ್ತೆ. ಸೊ ಮೆಕ್ಯಾನಿಕಲ್ ಎನರ್ಜಿ ಅನ್ನೋದು ಕನ್ವರ್ಷನ್ ಆಗುತ್ತೆ ಇಲ್ಲಿ. ಸೊ ಯು ಕ್ಯಾನ್ ಸಿ ಇನ್ ದ ಥಿಯರಿ ವರ್ಕಿಂಗ್ ಯಾವ ಥರ ಆಗುತ್ತೆ ಅಂತ. ಸೊ ಡಯಾಗ್ರಾಮಲ್ಲಿ ಏನಿದೆ ಅಂದರೆ ಮೋಟರ್ ಜನರೇಟರ್ ಸೆಟ್ ದ ಪವರ್ ಈಸ್ ಗಿವನ್ ಎಕ್ಸ್ಟರ್ನಲಿ ಟು ಮೋಟರ್. ಇಲ್ಲಿ ನೋಡ್ಬೋದು ಪವರ್ ಮೋಟರ್ಗೆ ಕೊಡ್ತಾ ಇದ್ದಾರೆ. ಯಾವ ಪವರ್? ಎಲೆಕ್ಟ್ರಿಕಲ್ ಪವರ್ ಇಲ್ಲಿ ಮೋಟರ್ಗೆ ಕೊಡ್ತಾ ಇದ್ದಾರೆ. ದಟ್ ಮೀನ್ಸ್ ಮೋಟರ್ ರಿಸೀವ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ. ಓಕೆ, ಮೋಟರ್ ರಿಸೀವ್ಸ್ ದ ಎಲೆಕ್ಟ್ರಿಕಲ್ ಎನರ್ಜಿ ಇನ್ಪುಟ್ ಫ್ರಮ್ ದ ಸಪ್ಲೈ ಲೈನ್. ಸಪ್ಲೈ ಲೈನಿಂದ ಮೋಟರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋದನ್ನು ತಗೊಳುತ್ತೆ. ನೆಕ್ಸ್ಟ್ ಇಟ್ಸ್ ಶಾಫ್ಟ್ ರೊಟೇಟ್. ಮೋಟರಿಂದ ಶಾಫ್ಟ್ ಏನು ಮಾಡುತ್ತೆ, ದ ಜನರೇಟರ್ ಶಾಫ್ಟ್ ಅನ್ನೋದನ್ನು ಮೆಕ್ಯಾನಿಕಲಿ ಕಪಲ್ಡ್ ಆಗಿರೋದ್ರಿಂದ ಈ ಒಂದು ಶಾಫ್ಟ್ ಏನು ಮಾಡುತ್ತೆ, ಜನರೇಟರ್ ರೋಟರ್ನ ರೊಟೇಟ್ ಮಾಡುತ್ತೆ. ಸೊ ಇಲ್ಲಿ ದ ಜನರೇಟರ್ ಆಲ್ಸೋ ರಿಸೀವ್ಸ್ ಇಟ್ಸ್ ಮೆಕ್ಯಾನಿಕಲ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೋಟರ್ಗೆ ಇಲ್ಲಿ ಯಾವ ಥರ ಎಲೆಕ್ಟ್ರಿಕಲ್ ಇನ್ಪುಟ್ ತೊಗೊಳುತ್ತೋ ಅದೇ ಥರ ಇಲ್ಲಿ ಔಟ್ಪುಟ್ ಬಂದಮೇಲೆ ಇದು ಮೋಟರಿಂದ ಔಟ್ಪುಟ್ ಏನಿರುತ್ತೆ, ಮೆಕ್ಯಾನಿಕಲ್ ಇರುತ್ತೆ. ಸೊ ಆ ಮೆಕ್ಯಾನಿಕಲ್ ಔಟ್ಪುಟ್ ಜನರೇಟರ್ಗೆ ಇನ್ಪುಟ್ ಆಗುತ್ತೆ. ಸೊ ಕೇರ್ಫುಲಿ ಲಿಸನ್, ಮೋಟರಿಂದ ಔಟ್ಪುಟ್ ಏನು ಬರುತ್ತೆ, ಮೆಕ್ಯಾನಿಕಲ್ ಬರುತ್ತಲ್ವ, ಆ ಔಟ್ಪುಟ್ನ ಜನರೇಟರ್ಗೆ ಇನ್ಪುಟ್ ಆಗುತ್ತೆ. ಸೊ ಇಲ್ಲಿ ಜನರೇಟರ್ಗೆ ಮೆಕ್ಯಾನಿಕಲ್ ಇನ್ಪುಟ್ ಬರುತ್ತೆ. ಸೊ ಔಟ್ಪುಟ್ ನಮ್ಗೆ ಏನು ಸಿಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಟೋಟಲಿ ಎಲೆಕ್ಟ್ರಿಕಲ್ ಇನ್ಪುಟ್ ಇರುತ್ತೆ, ಔಟ್ಪುಟ್ನ ಎಲೆಕ್ಟ್ರಿಕಲ್ ಎನರ್ಜಿ ಅನ್ನೋದು ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ದಸ್ ಜನರೇಟರ್ ಆಲ್ಸೋ ಕ್ರಿಯೇಟ್ಸ್ ಎಲೆಕ್ಟ್ರಿಕಲ್ ಔಟ್ಪುಟ್ ಪವರ್, ಆರ್ ಇನ್ ಅದರ್ ವರ್ಡ್ಸ್ ಜನರೇಟರ್ ಕನ್ವರ್ಟ್ಸ್ ಎ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇಲ್ಲೇನು ಮೆಕ್ಯಾನಿಕಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮೋಟರಿಂದ, ಆ ಒಂದು ಮೋಟರಿಂದ ಮೆಕ್ಯಾನಿಕಲ್ ಕ್ರಿಯೇಟ್ ಆಗಿದ್ದನ್ನು ಜನರೇಟರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿನ ಕನ್ವರ್ಟ್ ಮಾಡ್ಕೊಳ್ಳೋದು. ಸೊ ಆ ಒಂದು ಎಲೆಕ್ಟ್ರಿಕಲ್ ಎನರ್ಜಿನ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡ್ಬೋದು ದ ಪವರ್ ಎಟ್ ದ ಇನ್ಪುಟ್ ಆ್ಯಸ್ ವೆಲ್ ಆಸ್ ದ ಔಟ್ಪುಟ್ ಸೈಡ್. ಪವರ್ ಎಟ್ ದ ಇನ್ಪುಟ್ ಸೈಡ್ ಪವರ್ ಮತ್ತು ಔಟ್ಪುಟ್ ಸೈಡ್ ಪವರ್ ಅನ್ನೋದು ನಮಗೆ ಎಲೆಕ್ಟ್ರಿಕಲ್ ನೇಚರಲ್ಲೇ ಸಿಗುತ್ತೆ. ಓಕೆ, ಬಟ್ ದ ಫ್ಲೋಯಿಂಗ್ ಬಿಟ್ವೀನ್ ದ ಮಷಿನ್ಸ್ ಬಿಟ್ವೀನ್ ಏನು ಫ್ಲೋ ಆಗುತ್ತಲ್ವ ಅದು ಏನಿರುತ್ತೆ, ಮೆಕ್ಯಾನಿಕಲ್ ಟಾರ್ಕ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಇನ್ ಬಿಟ್ವೀನ್ ದ ಮಷಿನ್, ಮೋಟರ್ ಆ್ಯಂಡ್ ಜನರೇಟರ್ ಮಧ್ಯದಲ್ಲಿ ನಮಗೆ ಮೆಕ್ಯಾನಿಕಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಬಟ್ ಇನ್ಪುಟ್ ಸೈಡ್ ಔಟ್ಪುಟ್ ಸೈಡ್ ನಮ್ಗೆ ಏನಿರುತ್ತೆ, ಎಲೆಕ್ಟ್ರಿಕಲ್ ಇನ್ ನೇಚರಲ್ಲಿ. ಸೊ ದಿಸ್ ಈಸ್ ಅಬೌಟ್ ದ ವರ್ಕಿಂಗ್ ಆಫ್ ಅ ಮೋಟಾರ್ ಜನರೇಟರ್ ಸೆಟ್. ಸೊ ಯಾವ ಥರ ಕನ್ವರ್ಷನ್ ಇರುತ್ತೆ ಅಂದರೆ ಹೇಳಿದ್ನಲ್ಲ, ಡಿಫ್ರೆಂಟ್ ಫಾರ್ಮ್ ಆಫ್ ಅ ಕನ್ವರ್ಷನಲ್ಲಿ ನಡೆಯುತ್ತೆ ಅಂತ. ದ ಮೋಟಾರ್ ಜನರೇಟರ್ ಸೆಟ್ ಕ್ಯಾನ್ ಬಿ ಯೂಸ್ ಇನ್ ಕನ್ವರ್ಷನ್ ಆಫ್ ಎಲೆಕ್ಟ್ರಿಕಲ್ ಪವರ್ ಇನ್ ವೇರಿಯಸ್ ಫಾರ್ಮ್ಸ್. ಯಾವ ಫಾರ್ಮು ಅಂದರೆ ಫಸ್ಟ್ ಒನ್ ಏನು AC to DC ಫಾರ್ಮಲ್ಲಿ ಅದು ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಪಾಸಿಬಲ್ ಬೈ ಯೂಸಿಂಗ್ ಅನ್ AC ಮೋಟಾರ್. ಸೊ ಅಲ್ಲಿ ಈಗ ನಮಗೆ AC ಮೋಟಾರ್ ಜನರೇಟರ್ ಸೆಟ್ ಯೂಸ್ ಮಾಡಿಕೊಂಡು AC DC ಕನ್ವರ್ಟ್ ಮಾಡಬೇಕು ಅಂದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಇಂಡಕ್ಷನ್ ಮೋಟಾರ್ ಅಥವಾ ಸಿಂಕ್ರೋನಸ್ ಮೋಟಾರ್ ಅಂತಲೂ ಯೂಸ್ ಮಾಡ್ತಾರೆ. ಆ್ಯಂಡ್ DC ಜನರೇಟರ್. ಸೊ ಮೋಟಾರ್ ಸೈಡ್ ನಮ್ಗೆ ಏನು ಯೂಸ್ ಮಾಡ್ತಾರೆ, ನಮಗೆ ಸಪೋಸ್ AC DCಗೆ ಕನ್ವರ್ಟ್ ಮಾಡಬೇಕಂದ್ರೆ ಇನ್ಪುಟ್ ಸೈಡ್ ಮೋಟಾರ್ ಏನಿರುತ್ತಲ್ವ ಅದು ಇಂಡಕ್ಷನ್ ಇರ್ಬೋದು ಅಥವಾ ಸಿಂಕ್ರೋನಸ್ ಮೋಟಾರ್ ಅಂತ ಯೂಸ್ ಮಾಡ್ತಾರೆ. ಆ್ಯಂಡ್ ಔಟ್ಪುಟ್ ಸೈಡ್ DC ಜನರೇಟರ್ ಅನ್ನೋದು ಯೂಸ್ ಮಾಡ್ತಾರೆ ಇಫ್ ಯು ವಾಂಟ್ ಟು ಕನ್ವರ್ಟ್ AC to DC. ಲೈಕ್ ದ್ಯಾಟ್ ಸೆಕೆಂಡ್ ಒನ್ DC to AC ಕನ್ವರ್ಟ್ ಮಾಡಬೇಕು ಅಂದರೆ ದಿಸ್ ಕ್ಯಾನ್ ಬಿ ಅಕಂಪ್ಲಿಷ್ಡ್ ಬೈ ಯೂಸಿಂಗ್ ಎ DC ಮೋಟರ್. ಓಕೆ, DC ಮೋಟರ್ ಆ್ಯಂಡ್ AC ಜನರೇಟರ್. ನೀವು ನೋಡ್ಬೋದು ಇನ್ಪುಟ್ ಸೈಡ್ ಮೋಟರ್ ಅನ್ನೋದು DC ಇರುತ್ತೆ, ಔಟ್ಪುಟ್ ಸೈಡ್ ಜನರೇಟರ್ ಅನ್ನೋದು AC ಇರುತ್ತೆ. ಸೊ ಈ ಥರ ಕನೆಕ್ಟ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, DC to AC ಅನ್ನೋದು ಪವರ್ ಸಿಗುತ್ತೆ. Suppose DC at some voltage level to DC at another voltage level. So DC at some voltage level ಗೆ DC ಇರುತ್ತೆ, ನೆಕ್ಸ್ಟ್ ಸಮ್ ವೋಲ್ಟೇಜ್ ಲೆವೆಲ್ಗೆ DC ಇರುತ್ತೆ. ಸೊ DC to DC ಅನ್ನೋದು ಇಲ್ಲಿ ಲಾಸ್ಟಿಗೆ ನೋಡಿದರೆ ಸಿಂಗಲ್ ಫೇಸ್ AC ವೋಲ್ಟೇಜ್ ಟು 3 ಫೇಸ್ AC ವೋಲ್ಟೇಜ್ಗೂ ಅಂದರೆ AC to AC ಸಿಂಗಲ್ ಫೇಸಿಂದ 3 ಫೇಸ್ಗೆ ಕನ್ವರ್ಟ್ ಮಾಡೋದು ಮೋಟರ್ ಜನರೇಟರ್ ಸೆಟ್ಟಿಂದ ಮಾಡ್ಬೋದು. ನೆಕ್ಸ್ಟ್ ಫಿಕ್ಸ್ಡ್ AC ವೋಲ್ಟೇಜ್ ಟು ವೇರಿಯಬಲ್ ಆರ್ ರೆಗ್ಯುಲೇಟೆಡ್ AC ವೋಲ್ಟೇಜ್. ಇನ್ಪುಟ್ ಸೈಡ್ ಫಿಕ್ಸ್ಡ್ AC ವೋಲ್ಟೇಜ್ ಇರುತ್ತೆ ಮತ್ತು ಔಟ್ಪುಟ್ ಸೈಡ್ ನಮ್ಗೆ ವೇರಿಯಬಲ್ ವೋಲ್ಟೇಜ್ ಟೈಪ್ ಥರ ನಾವು ಕನೆಕ್ಟ್ ಮಾಡ್ಕೋಬೋದು, ಪವರ್ ಅನ್ನೋದನ್ನು ಮಾಡ್ಕೋಬೋದು. ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಪವರ್ ಎಟ್ ಒನ್ ಫ್ರೀಕ್ವೆನ್ಸಿ ಟು ಆಲ್ಟರ್ನೇಟಿಂಗ್ ಪವರ್ ಎಟ್ ಅನದರ್ ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿ ಅನ್ನೋದು ಆಲ್ಟರ್ನೇಟಿಂಗ್ ಬೇಕು ಅಂದರೆ ಈ ಮೋಟರ್ ಜನರೇಟರ್ ಸೆಟ್ ಯೂಸ್ ಮಾಡಿಕೊಂಡು ಆ ಫ್ರೀಕ್ವೆನ್ಸಿನ ಆಲ್ಟರ್ನೇಟ್ ಆಗಿ ಯೂಸ್ ಮಾಡ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಕನ್ವರ್ಷನ್ ಮೇಡ್ ಬೈ ದ ಮೋಟಾರ್ ಜನರೇಟರ್ ಸೆಟ್ಸ್. ಸೊ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಫಸ್ಟ್ ವಿ ವಿಲ್ ಸಿ ಅಡ್ವಾಂಟೇಜಸ್. ವಾಟ್ ಆರ್ ದ ಅಡ್ವಾಂಟೇಜಸ್ ಅಂದರೆ ಸಿಂಪಲ್ ಆ್ಯಂಡ್ ರಿಲಯಬಲ್. ಸೊ ಹ್ಯಾಸ್ ಯು ಕ್ಯಾನ್ ಸಿ ದ ಡಯಾಗ್ರಾಮ್ ನೋಡಿದರೆ ಸಿಂಪಲ್ ಅಂತ ಅಂದರೆ ಮೋಟಾರ್ ಜನರೇಟರ್ ಸೆಟ್ ಇರ್ಬೋದು. ಓಕೆ, ಸೊ ಇಟ್ ವಿಲ್ ಲುಕ್ ಲೈಕ್ ಎ ಸಿಂಪಲ್ ಆ್ಯಂಡ್ ರಿಲಯಬಲ್ ಆ ಥರ ಇರುತ್ತೆ.
ನೆಕ್ಸ್ಟ್ ಒನ್ ಅಡ್ವಾಂಟೇಜ್ ಏನು ಅಂದರೆ ದ ಸೆಟ್ ಕ್ಯಾನ್ ಬಿ ಆಪರೇಟೆಡ್ ಆನ್ ಎನಿ ಫ್ರೀಕ್ವೆನ್ಸಿ. ಯಾವ ಫ್ರೀಕ್ವೆನ್ಸಿಗೂ ಈ ಒಂದು ಮೋಟಾರ್ ಜನರೇಟರ್ ಸೆಟ್ ಅನ್ನೋದು ಆಪ್ರೇಟ್ ಆಗುತ್ತೆ. ನೆಕ್ಸ್ಟ್ ಡಿ ಸಿ ವೋಲ್ಟೇಜ್ ಕ್ಯಾನ್ ಬಿ ಆಪ್ರೇಟ್ ಬಿಟ್ವೀನ್ ವೈಡ್ ರೇಂಜಸ್. ಸೊ ನಮಗೆ ಡಿ ಸಿ ವೋಲ್ಟೇಜ್ ನಮಗೆ ವೈಡ್ ರೇಂಜಲ್ಲಿ ಬೇಕು ಅಂದರೆ ಈ ಒಂದು ಮೋಟಾರ್ ಜನರೇಟರ್ ಸೆಟ್ಟಿಂದ ಡಿ ಸಿ ವೋಲ್ಟೇಜ್ ವೈಡ್ ರೇಂಜಸ್ಗೆ ನಾವು ಕನ್ವರ್ಟ್ ಮಾಡ್ಕೋಬೋದು, ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ದ ಸಿಂಕ್ರನಸ್ ಮೋಟಾರ್ ಜನರೇಟರ್ ಸೆಟ್ ಈಸ್ ರಿವರ್ಸೇಬಲ್. ಸೊ ನಾನು ಆಲ್ರೆಡಿ ಹೇಳಿದೆ, ಇನ್ಪುಟ್ ಸೈಡ್ ನಾವು ಸಿಂಕ್ರನಸ್ ಮೋಟಾರ್ ಅಥವಾ ಇಂಡಕ್ಷನ್ ಮೋಟಾರ್ ಅನ್ನೋದನ್ನು ಕನೆಕ್ಟ್ ಮಾಡ್ಕೋಬೋದು. ಸೊ ರಿವರ್ಸು ಮಾಡ್ಕೋಬೋದು ಜನರೇಟರ್, ಓಕೆ, ಅಂದರೆ ಪವರ್ ಅನ್ನೋದು ರಿವರ್ಸು ನಾವು ಅಲ್ಲಿ ಮಾಡ್ಕೋಬೋದು ಥ್ರೂ ದ ಎಮ್ ಜಿ ಸೆಟ್ಟಿಂದ. ನೆಕ್ಸ್ಟ್ ದ ಸಿಂಕ್ರನಸ್ ಮೋಟಾರ್ ಜನರೇಟರ್ ಸೆಟ್ ಕ್ಯಾನ್ ಬಿ ಎಂಪ್ಲಾಯ್ಡ್ ಫಾರ್ ಇಂಪ್ರೂವಿಂಗ್ ದ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಅನ್ನೋದನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಈ ಮೋಟಾರ್ ಜನರೇಟರ್ ಸೆಟ್ಟಿಂದ ಪವರ್ ಫ್ಯಾಕ್ಟರ್ ಅನ್ನೋದನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್ ಡಿಸಡ್ವಾಂಟೇಜಸ್ ಏನು ಅಂದರೆ ದಿಸ್ ಸೆಟ್ ಈಸ್ ಹೆವಿ ಆ್ಯಂಡ್ ಕೆನಾಟ್ ಬಿ ಈಸಿಲಿ ಮೂವ್ ಫ್ರಮ್ ಒನ್ ಪ್ಲೇಸ್ ಟು. ಸೊ ಹ್ಯಾಸ್ ಯು ಕ್ಯಾನ್ ಸಿ, ಯಾವ ಥರ ಸಿಂಪಲ್ ಸರ್ಕ್ಯೂಟ್ ಇತ್ತು, ರಿಲೇಬಲ್ ಇತ್ತು, ಅದೇ ಥರ ಒಂದು ಇಕ್ವಿಪ್ಮೆಂಟ್ ಅನ್ನೋದು ಹೆವಿ ಇರುತ್ತೆ. ಸೊ ವಿ ಕಾಂಟ್ ಮೂವ್ ಇಟ್ ಈಸಿಲಿ ಅದನ್ನು ಒನ್ ಪ್ಲೇಸಿಂದ ಅದರ ಪ್ಲೇಸಿಗೆ ಮೂವ್ ಮಾಡಬೇಕಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಓಕೆ, ಬಟ್ ಸರ್ಕ್ಯೂಟ್ ನೋಡಿದರೆ ಸಿಂಪಲ್ ಇರುತ್ತೆ, ರಿಲಯಬಲ್ ಇರುತ್ತೆ, ಬಟ್ ಅದ್ರದ್ದು ಒಂದು ಬರ್ಡನ್ ಇರುತ್ತೆ, ಅದು ಹೆವಿ ಇರುತ್ತೆ. ಓಕೆ, ನೆಕ್ಸ್ಟ್ ಇಟ್ ಅಕ್ಯುಪೈಸ್ ಮೋರ್ ಸ್ಪೇಸ್. ನೀವು ನೋಡ್ಬೋದು ಅಲ್ಲಿ ಮೋಟಾರ್ ಜನರೇಟರ್ ಸೆಟ್ಟಲ್ಲಿ ಕನೆಕ್ಟ್ ಮಾಡಬೇಕಂದ್ರೆ ಮೋಟಾರ್ಗೆ ಬೇಕು, ಮತ್ತು ಶಾಫ್ಟ್ ಆಫ್ಟರ್ವರ್ಡ್ಸ್ ಜನರೇಟರ್ ಇರುತ್ತೆ. ಸೊ ಅದೊಂದು ಮೋರ್ ಸ್ಪೇಸ್ ಅನ್ನೋದು ಅಕ್ಯುಪೈ ಮಾಡುತ್ತೆ ಕಂಪೇರ್ ಟು ದ ಸಿಂಗಲ್ ಫೇಸ್ ಎ ಸಿ ಅಥವಾ ಮೋಟಾರ್ ಕಂಪ್ಲೀಟ್ ಮಾಡಿದರೆ ಇಲ್ಲಿ ಏನಿರುತ್ತೆ, 2 ಸೆಟ್ಸ್ ಇರೋದ್ರಿಂದ ಸ್ಪೇಸ್ ಅನ್ನೋದು ಮೋರ್ ಅಕ್ಯುಪೈ ಮಾಡುತ್ತೆ. ನೆಕ್ಸ್ಟ್ ಆ್ಯಸ್ ವೆಲ್ ಆಸ್ ಕಾಸ್ಟ್, ಓಕೆ, ಕಾಸ್ಟು ಮೋರ್ ಇರುತ್ತೆ, ಪುವರ್ ಎಫಿಷಿಯನ್ಸಿ ಇರುತ್ತೆ, ಹ್ಯಾಸ್ ಎ ಪುವರ್ ಎಫಿಷಿಯನ್ಸಿ. ನೆಕ್ಸ್ಟ್ ಇನ್ನೊಂದು ಡಿಸಡ್ವಾಂಟೇಜ್ ಏನು ಅಂದರೆ ವೆರಿ ಹೈ ಲೋಡ್ ದ ಸಿಂಕ್ರನಸ್ ಮೋಟಾರ್ ಜನರೇಟರ್ ಸೆಟ್ ಫಾಲ್ಸ್ ಔಟ್ ಆಫ್ ಸಿಂಕ್ರನೈಸರ್. ಸೊ ಸಪೋಸ್ ಏನಾದರೂ ಹೈ ಲೋಡ್ ಬಂದಾಗ ಸಿಂಕ್ರನಸ್ ಮೋಟಾರ್ ಜನರೇಟರ್, ಸೊ ಈ ಥರ ಒಂದು ಸಿಂಕ್ರನಸ್ ಮೋಟಾರ್ ಜನರೇಟರ್ ಸೆಟ್ ಅನ್ನೋದು ಯೂಸ್ ಮಾಡಿದಾಗ ಅಲ್ಲಿ ಸಿಂಕ್ರನಸ್ ಸ್ಪೀಡ್ ಅನ್ನೋದು ಅಲ್ಲಿ ಏನಾಗುತ್ತೆ, ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ಸಿಂಕ್ರನಿಸಮಿಂದ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದೀಸ್ ಆರ್ ದ ಮೇನ್ ಡಿಸಡ್ವಾಂಟೇಜಸ್ ಆಫ್ motor generator set and advantages of motor generator set. Next we are going to see application. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಈ ಒಂದು ಮೋಟಾರ್ ಜನರೇಟರ್ ಸೆಟ್ ಅಂದರೆ ಆ್ಯಸ್ ಯು ಕ್ಯಾನ್ ಸಿ ಇನ್ ದ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅಲ್ಲಿ ಎಮರ್ಜೆನ್ಸಿ ಪವರ್ ಬ್ಯಾಕಪ್ ಅನ್ನೋದು ಬೇಕಾಗುತ್ತೆ ಮೆಡಿಕಲಲ್ಲಿ. ಸೊ ಅದ್ರ ಸಲುವಾಗಿ ಈ ಒಂದು ಎಮ್ ಜಿ ಸೆಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮೆಡಿಕಲ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ರಿಮೋಟ್ ಸೈಟ್ಸಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಮರ್ಷಿಯಲ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಸಪೋಸ್ ಲೈಕ್ ರಿಕ್ವೈರಿಂಗ್ ಇಂಡಿಪೆಂಡೆಂಟ್ ಆರ್ ರಿಮೋಟ್ ಪವರ್ ಸೋರ್ಸ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಈ ಒಂದು ಎಮ್ ಜಿ ಸೆಟ್ ಅನ್ನೋದು ಇನ್ನು ಯೂಸ್ ಮಾಡ್ತಾರೆ. ಯಾಕಂದರೆ ಅಲ್ಲಿ ಡಿಫ್ರೆಂಟ್ ಫಾರ್ಮ್ ಆಫ್ ಎನರ್ಜಿ ಕನ್ವರ್ಷನ್ ಬೇಕಾಗುತ್ತೆ, ಅದ್ರ ಸಲುವಾಗಿ ರಿಮೋಟ್ ಸೈಟ್ಸ್ ನೆಕ್ಸ್ಟ್ ಕಮರ್ಷಿಯಲ್ ಅಪ್ಲಿಕೇಶನ್ ಸೈಟ್ಸಲ್ಲಿ ಈ ಒಂದು ಎಮ್ ಜಿ ಸೆಟ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆ್ಯಸ್ ಯು ಕ್ಯಾನ್ ಸಿ ಪವರ್ ಪ್ಲ್ಯಾಂಟ್ ಇನ್ಸ್ಟಾಲೇಷನ್ ಇನ್ಕ್ಲೂಡ್ ಗ್ಯಾಸ್ ಟರ್ಬೈನ್, ಡೀಸೆಲ್ ಆ್ಯಂಡ್ ಗ್ಯಾಸ್ ರೆಸಿಪ್ರೊಕೇಟಿಂಗ್ ಇಂಜಿನ್ಸ್. ಸೊ ಇದರಲ್ಲಿ ಪವರ್ ಪ್ಲ್ಯಾಂಟ್ ಇನ್ಸ್ಟಾಲೇಷನಲ್ಲಿ ಒಂದು ಗ್ಯಾಸ್ ಟರ್ಬೈನ್, ಡೀಸೆಲ್ ಟರ್ಬೈನ್, ನೆಕ್ಸ್ಟ್ ಗ್ಯಾಸ್ ರೆಸಿಪ್ರೊಕೇಟಿಂಗ್ ಇಂಜನ್ಸ್ ಅಂತ ಏನಿರುತ್ತೆ ಅಲ್ಲಿ ಈ ಒಂದು ಎಮ್ ಜಿ ಸೆಟ್ ಅನ್ನೋದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಕನ್ಕ್ಲೂಷನ್ ಏನು ಅಂದರೆ ನವೇಡೇಸ್ ಮೋಟಾರ್ ಜನರೇಟರ್ ಸೆಟ್ ಹ್ಯಾವ್ ಬಿನ್ ಅಪ್ಗ್ರೇಡೆಡ್ ಇನ್ ಮೆನಿ ವೇಸ್. ಸೊ ಈಗಿನ ನ್ಯೂ ಜನ್ರೇಷನಲ್ಲಿ ನಾವು ನೋಡ್ಬೋದು ಮೋಟಾರ್ ಜನರೇಟರ್ ಸೆಟ್ ಮೆನಿ ವೇಸಲ್ಲಿ ಅಪ್ಗ್ರೇಡ್ ಆಗಿದೆ. ಅರ್ಲಿಯರ್ ದೀಸ್ ವೇರ್ ಯೂಸ್ಡ್ ಇನ್ ದ ಪ್ಲೇಸ್ ವೇರ್ ದ ಸ್ಪೀಡ್ ರೆಗ್ಯುಲೇಷನ್ ಈಸ್ ರಿಕ್ವೈರ್ಡ್ ಹೈಲಿ. ಸೊ ಇದು ಅರ್ಲಿಯರ್, ಓಕೆ, ಇನ್ ಪಾಸ್ಟ್ ಡೇಸಲ್ಲಿ ಎಲ್ಲಿ ಯೂಸ್ ಮಾಡ್ತಿದ್ರು ಅಂದರೆ ಎಲಿವೇಟರ್ಸಲ್ಲಿ, ಫ್ಯಾಕ್ಟ್ರೀಸಲ್ಲಿ, ಅಲ್ಲಿ ಎದಕ್ಕಂದರೆ ಅಲ್ಲಿ ಸ್ಪೀಡ್ ರೆಗ್ಯುಲೇಷನ್ ಅನ್ನೋದು ಎಲ್ಲಿ ಬೇಕಾಗುತ್ತೋ ಅಲ್ಲಿ ಈ ಒಂದು ಎಮ್ ಜಿ ಸೆಟ್ ಅನ್ನೋದನ್ನು ಯೂಸ್ ಮಾಡ್ತಾಯಿದ್ರು. ಬಟ್ ಈಗಿನ ನವೆ ಡೇಸಲ್ಲಿ ಈ ಒಂದು ಎಮ್ ಜಿ ಸೆಟ್ ಒಂದು electronic devices like semiconductor devices are working as a motor generator set. ಸಿ ಈ ಒಂದು ಎಮ್ ಜಿ ಸೆಟ್ ಅನ್ನೋದು ಏನಿರುತ್ತಲ್ವ ಅದು ರೀಪ್ಲೇಸ್ ಆಗಿ ಸೆಮಿಕಂಡಕ್ಟರ್ ಡಿವೈಸಸ್ ಅನ್ನೋದು ಈಗ ನವೇಡೇಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇನ್ ಪ್ಲೇಸ್ ಆಫ್ ಎಮ್ ಜಿ ಸೆಟ್ ಪ್ಲೇಸ್ ಬದಲು ಎಮ್ ಜಿ ಸೆಟ್ ಬದಲು ಸೆಮಿಕಂಡಕ್ಟರ್ ಡಿವೈಸಸ್ಸನ್ನು ಏನಿದೆ ಆ ಒಂದು ಇಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ with the introduction of power semiconductor devices like thyristors, electronics devices ಇವು. ಸೊ ಎಮ್ ಜಿ ಸೆಟ್ ಅದು ನೋಡ್ಬೋದು ಡಿಸಡ್ವಾಂಟೇಜ್ ಏನಿದೆ, ಹೆವಿ ಕಾಸ್ಟ್, ಮೋರ್ ಕಾಸ್ಟ್ ಇದೆ, ವೇಟ್ ಹೈ ಇರುತ್ತೆ. ನೆಕ್ಸ್ಟಲ್ಲಿ ಸಪೋಸ್ ಏನಾದರೂ ಹೆವಿ ಲೋಡ್ ಆದಾಗ ಫಾಲ್ಸ್ ಅಟ್ ಸಿಂಕ್ರೊನಿಸಮ್ ಸ್ಪೀಡಲ್ಲಿ ಫಾಲ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಇದು ಎಮ್ ಜಿ ಸೆಟ್ ಅನ್ನೋದು ರೀಪ್ಲೇಸ್ ಮಾಡಿ ಈ ಒಂದು ಪವರ್ ಸೆಮಿಕಂಡಕ್ಟರ್ ಡಿವೈಸಸ್ ಏನು ಬರುತ್ತಲ್ಲ ಅಲ್ಲಿ ಇವು ಲೈಟ್ ವೇಟ್ ಇರುತ್ತೆ. ಥೈರಿಸ್ಟರ್ಸ್ ಆಗಿರ್ಬೋದು, ಎಸ್ ಸಿ ಆರ್ಸ್ ಆಗಿರ್ಬೋದು, ಸಿಲಿಕಾನ್ ಕಂಟ್ರೋಲ್ ರೆಕ್ಟಿಫೈರ್ ಅಂತ ಕರೀತಾರೆ. ನೆಕ್ಸ್ಟ್ ಗೇಟ್ ಟರ್ನ್ ಆಫ್
ಥೈರಿಸ್ಟರ್ ಅಂತ ಮಾಸ್ಫೆಟ್. ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಏನಿದೆ ಅಲ್ವಾ, ಈ ಒಂದು ಎಮ್ ಜಿ ಸೆಟ್ನ ರೀಪ್ಲೇಸ್ ಮಾಡಿ ಈ ಒಂದು ಸೆಮಿಕಂಡಕ್ಟರ್ ಡಿವೈಸಸ್ ಅನ್ನೋದು ಸೇಮ್ ಮೋಟರ್ ಜನರೇಟರ್ ಸೆಟ್ ಯಾವ ಥರ ವರ್ಕ್ ಆಗುತ್ತೆ, ಈ ಒಂದು ಸೆಮಿಕಂಡಕ್ಟರ್ ಡಿವೈಸ್ನು ಅದೇ ಥರ ವರ್ಕ್ ಆಗುತ್ತೆ. ಇದೆ ಅಲ್ವಾ, ದೀಸ್ ಕನ್ವರ್ಷನ್ ಆಫ್ ಪವರ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಕ್ಯಾನ್ ಬಿ ಬ್ರಾಟ್ ಅಬೌಟ್ ವೆರಿ ಈಸಿಲಿ. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇಟ್ ಕ್ಯಾನ್ ಬಿ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ಸಲ್ಲೇ ಒಂದು ಪವರ್ ಅನ್ನೋದು ಕನ್ವರ್ಷನ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಈ ಒಂದು ಎಮ್ ಜಿ ಸೆಟ್ನ ಸೆಮಿಕಂಡಕ್ಟರ್ ಡಿವೈಸಸ್ಸಿಂದ ರೀಪ್ಲೇಸ್ ಮಾಡಿದ್ದಾರೆ. ದೇ ಆರ್ ಆಲ್ಸೋ ಸ್ಮಾಲ್ ಆ್ಯಂಡ್ ಕಾಂಪ್ಯಾಕ್ಟ್ ಇನ್ ಸೈಜ್. ನೀವು ಥೈರಿಸ್ಟರ್ ನೋಡ್ಬೋದು, ಸ್ಮಾಲ್ ಇನ್ ಸೈಜ್ ಇರುತ್ತೆ. ಓಕೆ, ಜಸ್ಟ್ ಈ ಥರ ಒಂದು ಸ್ಮಾಲ್ ಇನ್ ಸೈಜ್ ಇರುತ್ತೆ, ಕಾಂಪ್ಯಾಕ್ಟ್ ಇನ್ ಸೈಜ್ ಇರುತ್ತೆ, ಲಾಸಸ್ಸು ಲೆಸ್ ಇರುತ್ತೆ, ಕಂಟ್ರೋಲ್ ಮಾಡೋದು ವೆರಿ ಈಸಿ ಇರುತ್ತೆ, ಯಾಕಂದರೆ ಗೇಟ್ ಕಂಟ್ರೋಲ್ ರೆಕ್ಟಿಫೈರ್ ಅಂತ ಇರುತ್ತೆ. ಸೊ ಅದರಿಂದ ನಾವಿಲ್ಲಿ ಏನು ಮಾಡ್ಬೋದು, ಈ ಎಮ್ ಜಿ ಸೆಟ್ ಹೆವಿ ಆಗಿರೋದ್ರಿಂದ ಅಲ್ಲಿ ಏನು ಮಾಡ್ತಾರೆ, ಈ ಒಂದು ಎಮ್ ಜಿ ಸೆಟ್ನ ಸೆಮಿಕಂಡಕ್ಟರ್ ಡಿವೈಸಸ್ಸಿಂದ ರೀಪ್ಲೇಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಎಮ್ ಜಿ ಸೆಟ್. ಓಕೆ, ಥ್ಯಾಂಕ್ ಯು.